ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ M ಮಲ್ಲಪ್ಪ ಜೊತೆ. ಪ್ರಕಾಶ್ ರಾಜ್ ಯಾರಿಗೂ ಗೊತ್ತಿಲ್ಲ, ಒಳ್ಳೆ ಜನ ಪರ ಇದ್ದಂಥ ಚಿಂತನೆ ವ್ಯಕ್ತಿ, ಚಿತ್ರನಟ. ಕೆಲವೊಮ್ಮೆ ಓವರ್ ಆಗಿರ್ಬೋದು ಮಾತುಗಳು, ಬಟ್ ಜನರ ಪರವಾಗಿ ಯೋಚಿಸುವಂಥ ಒಳ್ಳೆ ವ್ಯಕ್ತಿ. ಅವರು ಇವತ್ತು ರೈತ ಹೋರಾಟಕ್ಕಾಗಿ ದೇವನಹಳ್ಳಿ ಇವತ್ತು ಪ್ರಕರಣದ ಭೂ ಸ್ವಾಧೀನದ್ದು ಜುಲೈ 15 ಟೈಮ್ ತೊಗೊಂಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಅಷ್ಟರೊಳಗೆ ನಾವು ಒಳ್ಳೆ ನಿರ್ಧಾರ ತೆಗೆದುಕೊಳ್ತೀನಿ ಅಂತೇಳಿ ಆ ರೈತರ ಪರವಾಗಿ ಡಿಸಿಷನ್ ತೊಗೊಳ್ಲಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಪ್ರಕಾಶ್ ರಾಜ್ ರೈತರ ಪರವಾಗಿ ಮಾತಾಡ್ತಾ ಇದ್ದಾರೆ. ದೇವನಹಳ್ಳಿಯಲ್ಲಿ ರೈತರ ಜಮೀನು ಕಿತ್ತುಕೊಂಡು 1700 ಎಕರೆಯಲ್ಲಿ ಡಿಫೆನ್ಸ್ ಕಾರಿಡಾರ್ ಸ್ಥಾಪಿಸಲು ರಾಜ್ಯ ಸರ್ಕಾರ ಕೇಂದ್ರದ ಅನುಮತಿ ಕೇಳಿದೆ. 1700 ಎಕರೆ ಭೂಮಿಯನ್ನು ಡಿಫೆನ್ಸ್ ಕಾರಿಡಾರ್ ಮಾಡ್ತೀವಂತೆ. ಅದು ನಾವು ಕೇಳಿದಾರ ನಮ್ಮ ಕರ್ನಾಟಕ ಸರ್ಕಾರದವರು. ಕಾರಿಡಾರ್ಗೆ ಏಕೆ ಇಷ್ಟು ಭೂಮಿ ಬೇಕು ಎಂಬುದನ್ನು ಅವರು ಲಕ್ಷ್ಯ ಸಮೇತ ವಿವರಿಸ್ತಾರೆ. ಇಷ್ಟು ಭೂಮಿ ಬೇಕಾಕಂದ್ರೆ ಭಾಳ ಮುಖ್ಯವಾದ ಪ್ರಶ್ನೆ ಇದು. ಡಿಫೆನ್ಸ್ಗೆ ಹೌದು ಬೇಕು, ನಮ್ಮ ಡಿಫೆನ್ಸ್ ಬೇಕಾಗಿದೆ, ಅಲ್ಲಿ ಸ್ಥಾಪನೆ ಆಗಬೇಕಾಗಿದೆ, ಒಳ್ಳೆಯ ವಿಚಾರ. ಅದಕ್ಕೆ ಬೇಕಾಗಿದ್ದು ಎಷ್ಟು 1700 ಎಕರೆ ಬೇಕಾ? ಏನಿದ್ರ ಅರ್ಥ? ಯಾರಿಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಇದನ್ನು ಕೈಗಾರಿಕೆ ಅಭಿವೃದ್ಧಿ ಮಾಡ್ತಂತ ತಿಳ್ಕೊಂಡು ಯಾರ್ಯಾರಿಗೆ ಕೊಡುವಂಥದ್ದು ಈ ದೇಶದ ಅದಾಗಿದೆ. ಇವತ್ತು ಯಾವ ಇಂಡಸ್ಟ್ರಿ ಇವತ್ತು ಖಾಸಗಿಗೊಂಡಂಥ ಕಾರ್ಖಾನೆಗಳು ಎಲ್ಲಿ